ಕುಣ್ಯದ ಬೇಮಣ್ಣ ಬೇಮಣ್ಣ ನಿನ್ನ ಹತ್ರನ ಹೊಂಟಿದ್ ನೋಡಪ್ಪ, ನೀನ್ ಇಲ್ಲೇ ನಿಂತಿ. ಆ ಸೌಕರ ಹೇಳಿ ಕಳಿಸೋಣ ಬರ್ಬೇಕಂತ. ಏನು ವಿಷಯ ಸಂತ? ಏನು ವಿಷಯ ಅಂತ ನನಗೂ ಗೊತ್ತಿಲ್ಲ ಬೇಮಣ್ಣ, ಹೇಳಿ ಕಳಿಸಾರ ಬರ್ಬೇಕಂತ. ಸರಿ, ನೀನು ಮುಂದೆ ನಡೆ, ನಾನು ಬರುತ್ತೇನೆ. ಸರಿ ಬೇಮಣ್ಣ, ಹಾಗಾದ್ರೆ ನಾ ಬರ್ತೇನೆ. ಅಣ್ಣ, ಒಂದೊತ್ತು ಉಂಡರು ಮತ್ತೊಬ್ಬರಿಗೆ ನಿರ್ವಹಿಸಿದ ನಿಮ್ಮಂತ ಬಡವರ ಜೊತೆ ಹುಡುಗಾಟ ಆಡ ಉತ್ಸಾಹವಾದ ಆ ಅನಿಲ್ ರಾಜನಿಗೆ, ಅದಕ್ಕಾಗಿ ನಿಮ್ಮ ಜೊತೆ ನಾನು ಬರುತ್ತೇನೆ. ನ್ಯಾಯದ ಪ್ರತಿರೂಪವಾಗಿರುವ ನಿಮಗೆ ಅವನೇನಾದರೂ ಅಂದರೆ ಅವನ ಪ್ರಾಣವನ್ನು ಕಿತ್ತಿ ಲೋಕಕ್ಕೆ ಕಳಿಸುತ್ತೇನೆ. ಬೇಡಪ್ಪ ರಾಮು, ಬೇಡ. ನಾನೊಬ್ಬನೇ ಹೋಗಿ ವಿಷಯವೇನೆಂದು ತಿಳಿದುಕೊಂಡು ಬರುತ್ತೇನೆ. ಅಣ್ಣ, ಧರ್ಮಕ್ಕೆ ತಲೆಬಾಗುವ ನೀತಿವಂತರ ಮೇಲೆ ಆ ಅನಿಲ್ ರಾಜನ ಅಟ್ಟಾಸದ ಸಾಮ್ರಾಜ್ಯ ಮೆರೆಯುತ್ತಿದೆ. ಅದಕ್ಕಾಗಿ ನಾನಾದರೂ ನಿನ್ನೊಡನೆ ಬರುತ್ತೇನೆ ಅಣ್ಣ. ಶಾಂತಿ ಸ್ವಭಾವದ ನಿನ್ನ ಮೇಲೆ 20,000 ದಂಡ ಮಾಡಿ ಸವಾರಿ ಮಾಡಲು ಅವನೇನಾದರೂ ಮುಂದಾದರೆ ಇಟ್ಟ ಎತ್ತ ಕೀಳದೆ ಆ ನಿಜನ ಪ್ರಾಣ ತೆಗೆಯುತ್ತೇನೆ. ಶಕ್ತಿ, ನಿನ್ನ ಪೌರುಷ ಏನಂತ ನನಗೆ ಗೊತ್ತಪ್ಪ. ಒಗ್ಗಟ್ಟಿನಲ್ಲಿ ಬಲವಿದೆ ಎಂಬುದಕ್ಕೆ ನಾವೇ ಸಾಕ್ಷಿ. ಎಂದೆಂದಿಗೂ ನಮ್ಮ ಸಂಸಾರ ಹೀಗೆ ನಗುನಗುತ್ತಾ ಇರಲಿ. ಶಕ್ತಿ, ದುಡುಕು ಕೆಡಿಕೆಗೆ ಮೂಲ. ಅದಕ್ಕಾಗಿ ಮೊದಲು ನಾನೊಬ್ಬನೇ ಹೋಗಿ ಬರುತ್ತೇನೆ. ಆಯ್ತು ಅಣ್ಣ, ನಿನ್ನ ಇಷ್ಟದಂತಾಗಲಿ, ನೀನು ಹೋಗಿ ಬಾ. ಭೀಮಣ್ಣವ ನೋಡಿ, ಎಲ್ಲರಿಗೂ ಬಿಸಿ ಬಿಸಿಯಾಗಿ ಅಡುಗೆ ಮಾಡಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ. ಸರಿ ಕಾವೇರಿ, ನೀವು ಒಳಗೆ ನಡೆಯಿರಿ, ರೇಖಾ ನಾನು ಬರುತ್ತೇವೆ. ಹಾಗೆ ಆಗೋಣ ಮಾವ. ನೋಡಿದೆಯಾ ರೇಖಾ, ನನ್ನ ತಮ್ಮಂದಿರು ನನ್ನ ಮೇಲೆ ಅದೆಷ್ಟೊಂದು ಗೌರವ ಇಟ್ಟುಕೊಂಡಿದ್ದಾರೆ. ನೋಡಿದ್ದೇವೆ, ಅಂಥ ಮೈದಿನರನ್ನ ನಿಮ್ಮಂತ ಪ್ರತಿಧರನ್ನ ಪಡೆದ ನಿಜಕ್ಕೂ ನಾನೇ ಭಾಗ್ಯಶಾಲಿ. ರೇಖಾ, ನೀನು ಅಷ್ಟೇ ಅಲ್ಲ, ಈ ಬಡವನ ಗುಡಿಸಲನ್ನೇ ಅರಮನೆ ಎಂದು ಭಾವಿಸಿ ಹಾಸಿಗೆ ಇದ್ದಷ್ಟು ಕಾಲು ಚಾಚಿ ಗಂಡನ ಮನೆ ಬೆಳಗುತ್ತಿರುವ ನಿನ್ನಂತ ದೇವತೆ ನಮ್ಮ ಮನೆಗೆ ಬಂದಿರುವುದು ನಮ್ಮ ಭಾಗ್ಯ. ಹೌದು ಅಲ್ಲ, ಈಗ ಬರೀ ಮಾತಿನಲ್ಲಿ ಸಮಯ ಕಳೀತಿರೋ ಅಥವಾ ಈ ನಿಮ್ಮ ಬುದ್ಧಿನ ಮಡದಿಗೆ ಒಂದು ಸಿಹಿಮುತ್ತಾದ್ರೂ ಕೊಡ್ತೀರೋ? ಕೆಂಪೇರಿದ ಈ ಗಲ್ಲಕ್ಕೆ ಒಂದು ಮುತ್ತು ಏಕೆ ಚಿನ್ನ, 1000 ಮುತ್ತು ನೀಡುವೆ. ಬಾ ಚಿನ್ನ, ಬಾ. ಪ್ರೀತಿಯಿಂದ ಹೇಳ್ಬೇಕಲ್ವಾ, ಕೊಡ್ತೀನಿ ಬಾ ಚಿನ್ನ.